ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ದಿನಗಳ ನಂತರ ಕೀ ಹೋಲ್ಡರನ್ನು ಮಾಡೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಮನೆಯಲ್ಲಿ ನೀವು ಡಿಸೈನ್ ಮಾಡ್ತೀರಾ, ಸ್ಟಿಚ್ ಮಾಡ್ತೀರಾ ಅಂದರೆ ಬೇಕಾದಷ್ಟು ಸ್ಮಾಲ್ ಬಟ್ಟೆ ಪೀಸ್ಗಳು ಇರುತ್ತೆ. ಆ ರೀತಿಯಾದಂತಹ ಸ್ಮಾಲ್ ಬಟ್ಟೆ ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕೀ ಹೋಲ್ಡರ್ಸನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಯೂನಿಕ್ ಆಗಿರೋ ಐಡಿಯಾ, ಹಾಗೆಯೇ ತುಂಬ ಯೂಸ್ಫುಲ್ ಕೂಡ ಹೌದು. ಇದಕ್ಕೆ ಬೇಕಾಗಿರೋ ಐಟಮ್ಸು ವೇಸ್ಟ್ ಪೀಸು, ಸ್ಮಾಲ್ ಥ್ರೆಡ್ಡು, ಹಾಗೆಯೇ ಒಂದು ಬೀಡ್ಸ್ ಇದ್ದರೆ ಆಗುತ್ತೆ, ಹಾಗೆಯೇ ಕೀ ಹೋಲ್ಡರು. ಇದಿಷ್ಟಿದ್ರೆ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಕ್ಯಾನ್ವಾಸನ್ನು ಆಪ್ಷನಲ್ ನೀವು ಹಾಕ್ಬೋದು ಅಥವಾ ಹಾಗೆ ಕೂಡ ಮಾಡ್ಬೋದು. ಸ್ವಲ್ಪ ಸ್ಟಿಫಾಗಿ ಇರಬೇಕು ಅಂದರೆ ಕ್ಯಾನ್ವಾಸನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೇವಲ ಬಟ್ಟೆ ಮತ್ತು ಲೈನಿಂಗ್ ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಬೇರೆ ಬೇರೆ ಶೇಪಲ್ಲಿ ಕೂಡ ನೀವು ಮಾಡ್ಬೋದು. ಮನೆಯಲ್ಲಿ ತುಂಬ ಬಟ್ಟೆ ಪೀಸ್ ಇದೆ, ಏನು ಮಾಡಲಿ ಅಂತ ತಲೆ ಕೆಡಿಸ್ಕೊಳ್ಳೋರಿಗೆ ಇದು ಬೆಸ್ಟ್ ಐಡಿಯಾ. ಇದು ನೋಡೋಕ್ಕೆ ತುಂಬ ಚಿಕ್ಕದಾಗಿ ಇದೆ, ಆದರೆ ಕೆಲಸ ಕೂಡ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಸ್ಮಾಲ್ ಪೀಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಮಾಡಬೇಕು ಅಂದರೆ ನಿಮಗೆ ತುಂಬಾ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ಇದನ್ನು ಮಾಡೋದಕ್ಕೆ ಆಗಲ್ಲ. ಮಿನಿಮಮ್ 30ರಿಂದ 40 ಕೀ ಹೋಲ್ಡರ್ಸನ್ನು ನೀವು ಒಂದು ದಿನಕ್ಕೆ ಮಾಡಬಹುದು. ಹಾಗೆಯೇ ಮನೆಯಲ್ಲಿ ಇದನ್ನು ಬಿಸ್ನೆಸ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮನೆಗೆ ಯಾರಾದರೂ ಬಂದಾಗ ಅವರಿಗೆ ಅರಿಶಿನ ಕುಂಕುಮದ ಜೊತೆ ಇದನ್ನು ಕೊಟ್ಟರೆ ಸಮಥಿಂಗ್ ಡಿಫ್ರೆಂಟಾಗಿ ಯುನೀಕ್ ಆಗಿರುತ್ತೆ, ಹಾಗೆಯೇ ಅವರಿಗೆ ಯೂಸ್ಫುಲ್ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಮನೆಗೆ ಯಾರಾದರೂ ಬಂದರೆ ಅವರಿಗೆ ಇದನ್ನು ಕೊಡ್ತೀನಿ. ತೊಗೊಂಡವರೆಲ್ಲ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಯೂಸ್ ಆಯಿತು ಅಂತ ಯಾವಾಗಲೂ ಫೀಡ್ಬ್ಯಾಕನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಕೀ ಹೋಲ್ಡರ್ಸ್ ಮಾಡೋದು ನನಗೆ ತುಂಬ ಇಷ್ಟ ಆಗಿರೋ ಕೆಲಸ. ಆರ್ಡರ್ಸ್ಗಳು ಕಡಿಮೆ ಇದ್ದಾಗ ನಾನು ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆಯೇ ಹಬ್ಬಗಳ ಸಮಯದಲ್ಲಿ ಅಥವಾ ಬರ್ತ್ಡೇ ರಿಟರ್ನ್ ಗಿಫ್ಟ್ಗಳಿಗೆ ಹೆಚ್ಚಿನ ಆರ್ಡರ್ಸ್ ನನಗೆ ಬರ್ತಾ ಇರುತ್ತೆ. ನನ್ನ ಇವತ್ತಿನ ಕೀ ಹೋಲ್ಡರ್ಸ್ ಮೇಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ಮಾಲ್ ಗಿಫ್ಟ್ ಥರ, ನೀವು ರಿಟರ್ನ್ ಗಿಫ್ಟ್ ಥರ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಮನೆಗೆ ಬಂದವರಿಗೆ ನೀವು ಇದನ್ನು ಕೊಡಬಹುದು. ಹಾಗಾಗಿ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ಯೂಸ್ಫುಲ್ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಇದನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ.